ದೊಡ್ಡ ಕಂಪನಿಗಳಾಗಿರೋ ICICI ಬ್ಯಾಂಕ್, HDFC ಬ್ಯಾಂಕ್, L&T, ITC ಲಿಮಿಟೆಡ್ ಎಲ್ಲ ಒಂದು ಕಾಮನ್ ವಿಷಯನ ಹೊಂದಿದೆ. ಅದೇನಂದ್ರೆ ಈ ಕಂಪನಿಗಳು ಪ್ರಮೋಟರ್ಸ್ ನ ಹೊಂದಿಲ್ಲ. ನಿಮ್ಗೆ ಇದು ಕನ್ಸರ್ನ್ ಅನ್ಸ್ಬೋದು. ಯಾಕಂದ್ರೆ ಕಂಪನಿ ಫಂಡಮೆಂಟಲ್ಸ್ ನ ಅನಲೈಸ್ ಮಾಡುವಾಗ ಕಂಪನಿದು ಪ್ರಮೋಟರ್ ಹೋಲ್ಡಿಂಗ್ಸ್ ನ ಚೆಕ್ ಮಾಡ್ತೀವಿ. ಹಾಗಾದ್ರೆ ಈ ಕಂಪನೀಸ್ ನ ಯಾರು ರನ್ ಮಾಡ್ತಾರೆ? ವೆಲ್, ಈ ಕಂಪನೀಸ್ ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರನ್ ಮಾಡ್ತಾರೆ. ಉದಾಹರಣೆಗೆ ICICI ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್, ಗವರ್ಮೆಂಟ್ ಆಫ್ ಇಂಡಿಯಾ ಹಾಗೆ ಇಂಡಿಯನ್ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಇಂದ ಸೆಟಪ್ ಆಗಿ 1997ರಲ್ಲಿ ಲಿಸ್ಟಿಂಗ್ ಆದ್ಮೇಲೆ ಜನ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಎಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಈ ಝೀರೋ ಪ್ರಮೋಟರ್ಸ್ ಕಂಪನಿ ಬಗ್ಗೆ ಒಂದು ಒಳ್ಳೆ ವಿಷಯ ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಡಿಸಿಷನ್ ಬಿಸ್ನೆಸ್ ನ ಅಫೆಕ್ಟ್ ಮಾಡೋದಿಲ್ಲ, ಯಾಕಂದ್ರೆ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಂದ ರನ್ ಆಗುತ್ತೆ. ಆದ್ರೆ ಒಂದು ಕನ್ಸರ್ನ್ ಏನಂದ್ರೆ ಪ್ರಮೋಟರ್ ಡ್ರಿವನ್ ಕಂಪನೀಸ್ ಅಲ್ಲಿ ಪ್ರಮೋಟರ್ ಇಂಟ್ರೆಸ್ಟ್ ಕಂಪನಿ ಇಂಟ್ರೆಸ್ಟ್ ಜೊತೆ ಅಲೈನ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಆದ್ರೆ ಝೀರೋ ಪ್ರಮೋಟರ್ ಕಂಪನಿಲಿ ಈ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡೋದು ಅಥವಾ ಲಾಂಗ್ ಟರ್ಮ್ ವಿಷನ್ ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೊ ನೀವು ಝೀರೋ ಪ್ರಮೋಟರ್ಸ್ ಇರುವಂತ ಕಂಪನೀಸ್ ನ ಅನಲೈಸ್ ಮಾಡುವಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದಿರೋದಿಲ್ಲ, ಜಸ್ಟ್ ಡಿಫ್ರೆಂಟ್ ಡೈನಮಿಕ್ಸ್ ಇರುತ್ತೆ ಅಷ್ಟೇ.